ಅದೇ ನಾನು ಹೇಳ್ದಂಗೆ ಮಾಡೋಣ. ಸುಮ್ಮನೆ ನಮ್ಮ ಅವ್ವನ್ನ ಕಿಡ್ನಾಪ್ ಮಾಡಿಬಿಡೋಣ. ಹೋಗಿ ಒಂದು ಯಾವ್ದಾರ ತೋಟದಾಗರ ಪಾಟದಾಗರ ಇಟ್ಟೆ ನಾವು ಮಾರಿಗೆ ಮುಸುಕಾಕೊಂಬಿಡೋಣ. ನಿನ್ನ ಮೊಮ್ಮಗಳ ಮದುವಿನ ನಿನ್ನ ಮಗಳ ಮಗ್ಗ ಕೊಡ್ಬೇಕು, ಮೊಮ್ಮಗ್ಗ ಕೊಡ್ಬೇಕು ಅಂತಂದು ಆಕೆಗೆ ಧಮಕಿ ಹಾಕ್ಬೇಕು. ನಾವು ದನಿ ಚೇಂಜ್ ಮಾಡಿ ಮಾತಾಡ್ಬೇಕು. ಇಲ್ಲ ಅಂದ್ರೆ ಆಕೆಗೆ ಗೊತ್ತಾಕತಿ. ರೀ ಮನಿ ಹಿರಿಯಳ ಇಲ್ಲ ಅಂದ್ರೆ ಮದ್ವೆ ಹೆಂಗ್ ಮಾಡ್ತಾರ ಇವ್ರಿ? ಮಾಡಂಗಿಲ್ಲ. ಹಂಗ ಮಾಡಂತೀವ್ರಿ. ಹೋಗು ಮಾರಯ್ಯ, ಅಲ್ಲ ಹಂಗ ಮಾಡಿದ್ರೆ ಗೊತ್ತಾಕತಿ ಅವ್ರಿಗೆ. ನಿಮ್ಮೂಗ ನಿಮ್ ದನಿ ಗೊತ್ತಾಗಿಲ್ಲ, ಹೊಟ್ಟೆ ಹುಟ್ಟಿದ ಮಗಳು ಗೊತ್ತಾಗಿಲ್ಲ ಆಕೆಗೆ. ಹೆಂಗ ಯೋಚನೆ ಮಾಡ್ತಿದ್ದೀನ ನಾವು? ಹೋಗು ಮಾರಯ್ಯ. ಇವ್ರಿಬ್ರಿ ಏನ್ ಮಾತಾಡಕತ್ತಾರ ಮಾಮ ಅತ್ತಿ? ಏನೇ ಮಾತಾಡಕತ್ತಾರ? ಏನೇ ಕಿಡ್ನಾಪ್ ಅದೇ ಅನ್ನಕತ್ತಾರ. ಏನೇ ನೋಡಂತಡಿ. ಹೆಂಗಾರ ಮಾಡಿ ಆಕೆ ಅನ್ನೂನ ಕಿಡ್ನಾಪ್ ಮಾಡಿಬಿಟ್ರೆ ಕಿಡ್ನಾಪ್ ಮಾಡಿ ನಮ್ಮ ರಮೇಶಿ ಕೈಯಿಂದ ತಾಳಿ ಕಟ್ಟಿಸ್ಬಿಡೋದು, ಹೌದಲ್ಲ? ಹ್ಞೂನ್ರಿ, ಅದೇ ಕರೆನೆ. ಸುಮ್ಮನೆ ನಮ್ಮ ಹೂವನ್ನ ಹುಡುಗನ ಏನ ಕಿಡ್ನಾಪ್ ಮಾಡದೆ, ಆ ಹುಡುಗಿನ ಕಿಡ್ನಾಪ್ ಮಾಡಿ ನಮ್ಮ ರಮೇಶಿಗೆ ಒಂದೆರಡು ತಾಳಿ ತಂದ್ಬಿಡಪ್ಪ, ಮತ್ತೆ ತಾಳಿ ಕಟ್ಟಿಬಿಟ್ರೆ ಮುಗಿತ ಮದುವೆ ಆದಂಗ, ಯಾರು ಏನ ಮಾತಾಡಕ ಬರಂಗಿಲ್ಲ ಅಂತಂದು ಹೇಳ್ಬಿಡಣ. ಹರಿ ಏನೇ ಅಕ್ಕನ್ನ ಕಿಡ್ನಾಪ್ ಮಾಡ್ತಾರಂತ? ಹೋಗು ಮರಯ್ಯ. ಅಲ್ಲ ಇವ್ರಿಗಿಬ್ಬರಿಗೆ ಇಂಥ ಕೆಟ್ಟ ಬುದ್ಧಿ ಯಾಕೆ ಬಂತಪ್ಪ? ನಾವು ಆಕಿನ ಹೇಳ್ಕೊಯ್ತಾಳ, ಹೇಳ್ಕೊ. ಆಕಿ ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಾಳ, ಹಂಗ ಕೈ ಹಿಡಿದು ಹೇಳ್ಕೊಕಿನ ಹಂಗ ಹೇಳ್ಕೊ. ಮತ್ತಿನ್ನ ಮಾತಾಡಕ್ ಹೋದ್ರೆ ಆಕಿನ ಓಡಿ ಹೋಗಿ ಅವ್ರ ಅಮ್ಮನ ಮುಂದೆ ಅವ್ರ ಅಪ್ಪನ ಮುಂದೆ ಹೇಳ್ತಾಳ, ಹಂಗ ಹೇಳ್ಕೊ. ಈತ ಕೇಳ್ಕೊ. ಹೌದಾ ರೀ? ಲಕ್ಷ್ಮಿ ಬಾ ಇಲ್ಲಿ ಬಾ. ಅತ್ತಿ ನೀವೇ ನಮ್ಮ ಅಕ್ಕನ ಕಿಡ್ನಾಪ್ ಮಾಡಾಕತ್ತೀರಿ ಅಂತಂದೆ ಮಾತಾಡಕತ್ತಿದ್ರಿ ಇಲ್ಲ? ಅರಿ ಬರ್ರಿ, ದೌಡ್ ಬರ್ರಿ, ಈ ಕಡೆ ಬರ್ರಿ, ಹಿಂಗಾಜ್ ಬರ್ರಿ. ಬಾಯಿ ಎತ್ತಿ ಕಿಡಿರಿ, ಹಿಡ್ಕೊರಿ, ಬಾಯಿ ಎತ್ತಿ ಕಿಡ್ಬೋರಿ. ಆಕಿಗೆಲ್ಲ ಗೊತ್ತಾಗೈತಿ, ಅವನ ಮುಂದೆ ಎಲ್ಲಾರ ಮುಂದೆ ಹೇಳ್ತಾ. ಅಲ್ಲ ಲಕ್ಷ್ಮಿ, ಇಲ್ವಾ ನಾವ್ ಯಾಕೆ ಹಂಗ ಮಾತಾಡಕ್ ಹೋಗೋಣ? ಮುಂದೆ ಮದ್ವಿ ಮಾಡಿ ದೌಡ ಕಿಡ್ನಾಪ್ ಆದರ್ಗತಿ ಬರೋಣ ಹೋಗ್ರಣ ಇಲ್ಲಿಂದ ಅಂತಂದಿ. ನೀ ಏನವ ಕಿಡ್ನಾಪ್ ಮಾಡಾಕತ್ತೀರ ನಾವು ಅಕ್ಕನ ಅಮ್ಮನ್ನ ಅಂತಂದು ಅನ್ನಕತ್ತೀಯಲ್ಲ, ಮತ್ತ ಅವನ ಮುಂದೆ ಹಿಂಗ ಹೇಳಿ ಗಿಳಿ ಇವ ಕೈ ತೆಗಿ ಮಾಮ, ಕೈ ತೆಗಿ. ಕೈ 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 ಗಟ್ಟ ಹಿಡ್ಕೊರಿ. ಹೋಗೋ ಮಾರಯ್ಯ, ಕೈ ಕಡಿಯಾಕತ್ತಾಳವ ಮಾರಯ್ಯಕ್ಕೆ. ನೋಡ ಲಕ್ಷ್ಮಿ, ನಾವು ಸುಮ್ಮನೆ ನಕಲಿ ಮಾಡಾಕತ್ತೀವಿ, ಮತ್ತ ನೀನ ನಿಮ್ಮ ಅಮ್ಮನ ಹತ್ರ ಹೋಗಿ ಹಿಂಗ ಹೇಳಿವ. ನಾವು ಈಕಿ ಹೋಗಿ ಎಲ್ಲ ಎಡ್ವಟ್ಟು ಮಾಡಂಕ ಅಂತಾಳ. ನಡಿಕಿ ನನಗೆ ಕೂತ್ಕೊಂಡು ಹೋಗೋಣ ನಡಿಯತ್ತಾಗ. ಅಲ್ಲೇ ನಮ್ಮದು ಈ ಕಡೆ ಹೊಸ ಮನೆ ಕಟ್ಟಿವಲ್ಲ, ಅಲ್ಲೇ ಇಡಣ. ಮದುವೆ ಆಗತ್ತನ ಈಕಿನ ಹೊರಗೆ ಬಿಡೋದ ಬೇಡ. ಹಂಗಂತೀರ? ತಡೀರಿ ಕೇಳ್ತಾನೆ. ಸಣ್ಣ ಹುಡುಗಿ ಗೊತ್ತಾಗಂಗಿಲ್ಲ. ಲಕ್ಷ್ಮಿ, ಇವ ಹಂಗೆಲ್ಲ ಏನಿಲ್ಲ. ಇವ ಮತ್ತೆ ನೀನ ನಿಮ್ಮ ಅವ್ನ ಮುಂದೆ ನಿಮ್ಮ ಅಮ್ಮನ ಮುಂದೆ ಹೇಳಿವ ತೀರ ಹಿಂಗ ಮಾತಾಡಕತ್ತಿದ್ರೆ ಅಕ್ಕನ್ನ ಕಿಡ್ನಾಪ್ ಮಾಡ್ತಾರಂತ, ಮದ್ವೆ ನಿಲ್ಲಿಸ್ತಾರಂತ, ರಾಮೇನ್ ಕೂಟ ಮದ್ವೆ ಮಾಡಿಸ್ತಾರಂತ ಅಂತಂದೆ. ನಾಗು ನೆಗು ಹಂಗ ನೆಗು ಕೈಕಿನ ನಮ್ಮ ಮನ್ಯಾಗ ಇಟ್ಕೊಳ್ಳೋಣ. ಹಂಗಂತೀರ? ಈ ವಿಡಿಯೋದಾಗ ಬರುವ ಸನ್ನಿವೇಶಗಳು ಮತ್ತು ಪಾತ್ರಗಳು ಕೇವಲ ಕಾಲ್ಪನಿಕ ರೀ. ಯಾರ ಜೀವನಕ್ಕೆ ಮತ್ತೆ ಇದಕ್ಕೂ ಸಂಬಂಧಪಟ್ಟಿಲ್ಲ. ಇದು ಬರೀ ಕೇವಲ ಕಾಮಿಡಿಗೋಸ್ಕರ ರೀ. ಅರೇ ಬಾಯಿ ಹತ್ತಿ ಕಿಡ್ಕೊರಿ. ಮತ್ತೆ ಚೀರಿ ನಮ್ಮ ಹೂವನ್ನ ಮತ್ತೆ ಆಕಿನ ಗೌರವನ ಕರೀತಾಳೆ ಕೇ ಲಕ್ಷ್ಮಿ. ಇವ ಸುಮ್ಮನೆ ಲಕ್ಷ್ಮಿ, ಒಂದಿ ಟೈಮ್ ಮದುವೆ ಆಗತ್ತಾನ, ಸುಮ್ಮನೆ. ಆಮೇಲೆ ನಿಮ್ಮ ಅಕ್ಕವ ನಮ್ಮ ಮನೆ ಸೊಸೆ ಆಗಿಂದ ಆಮೇಲೆ ನೀನು ಅಲ್ಲೇ ಇರುವಂತಿ. ನಾಗಮ್ಮ ನೀವು ಕನ್ನಡಿ ಎದಕ್ಕೆ ಕೂತ್ಕೊಂಡು ನಿಂತಿದಿ? ಏನ್ ವಜ್ಜೈತ್ರಿ ಇದೆ ಹುಡುಗಿ, ಎತ್ಕೊಂಡು ನಿಂತರಿ ಮುಂದೆ ಕಾಲ ಕಿತ್ತಿಡಕ ಬರೋಲ್ಲ.
ಒಬ್ಬ ಮರೆಯ ತಗ ಏನ್ ತಿಂತೀಯ ಇದ್ರ ಹೊಟ್ಟೆಯಾಗನ ಇದಕ್ಕೆ ಬರೀ ರೊಟ್ಟಿ ಕಾರ್ಬೇಳೆ ಇದೇನು ಆಯಪ್ಪ ಅರಿ ಎಣ್ಣೆಗೆ ಹೋಗಾವಲ್ರಿ ನಾನು ತೆಳಗ್ ಬಿಟ್ಟು ಬಿಡ್ತಾನೆ. ನಡಿ 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 ನಗು ನಡಿ, ಯಾರ ನೋಡಕತ್ತಿಲ್ಲ ನಡಿ. ಯಾ ಸುಮ್ಮನೆ ಇರಲಿ. ನಾ ಯಾರೇನೆ ಸ್ವಾದ್ರತಿ ಎತ್ಕೊಂಡು ನಿಂತ್ರೆ ಮಾಡಕತ್ತೈತಿ. ನಡೀರಿ ನೀವು ನಡೀರಿ, ಹಂಗ ನಡೀರಿ ಇಲ್ಲಿಂದ. ನೀವೊಬ್ರಾಗಿ ಬಾಯಿ ಹಿಡ್ಕೊಂಡು ಹತ್ತಿಕ್ ಹಿಡ್ಕೊರಿ ಅಂತಾನಿ ತಗ. ಕುಮಾರಯ್ಯ ಯಾರ ನೋಡೋದಕ್ಕಿಂತ ಮುಂಚೆ ತಗೊಂಡ್ ನಡಿಯೋ ಇದನ್ನ ಎತ್ಲ ಕಡೆ ಆತಾಗ ತಗಿಂದ ನಾನು ನೆಗೋಕೊಂಡು ಹೋಗ್ಕನಿ. ಅಯ್ಯಯ್ಯಯ್ಯ ಹಾರ್ಕೊಂತಾಳ ಹಾರ್ಕೊಂತಾಳ. ತಡಿ ಒಂದಿಟ್ಟೆ, ನಿಮ್ಮ ಮಕ್ಕಳೇ ಮದುವೆ ಆಗಿಂದೆ ನಿನ್ನೆ ಹಂಗ ಬಿಟ್ಟು ಕಳಸ್ತತಿ. ಏನ ನೀನೇನು ಹೊಡ್ಯಾಕ ಬಿಡ್ಯಾಕ ಕರ್ಕೊಂಡು ಹೊಂಟೇವನೆ. ಹೋಗಿ ಅಲ್ಲೇ ಕುಂದುರ್ಸಿ ಕುರ್ಚಿ ಮ್ಯಾಗ ಪಿಜ್ಜಾ ಬರ್ಗರ್ ಶೆಟ್ ದೋಸೆ ಮಸಾಲೆ ದೋಸೆ ಇಡ್ಲಿ ದಾವಣಗೆರೆ ಇಡ್ಲಿ ಬೆಣ್ಣೆ ದೋಸೆ ಎಲ್ಲ ತಂದು 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 ತಂದೆ ಕೊಡಿಸ್ತತಿ. ಸುಮ್ಮನೆ ಇರು, ಯಾಕೆ ಚೀರಾಡ್ತೀರಿ ನರ ಹಾರ್ಕೊಂತೀರಿ. ಅಲ್ಲೇ ನಿಮ್ಮ ಮಾವ ಬಾಯಿ ಗಟ್ಟಿ ಹಿಡ್ಕೊಂಡಿಲ್ಲ. ಅಯ್ಯಯ್ಯಯ್ಯ ಏನು ಹುಚ್ಚುಡಿಗಿದಂಗೆ ಐತೆ ಇದಾರ. ಹೌದೌದ, ದಾವಣಗೆರೆ ಬೆಣ್ಣೆ ದೋಸೆ, ಮೈಸೂರು ಪಾಕ್, ಗುಲಾಬ್ ಜಾಮೂನ್, ಧಾರವಾಡ ಪೇಡ ಎಲ್ಲ ಕೊಡ್ತತ. ಸುಮ್ನೆರೆ ಲಕ್ಷ್ಮಿ ಸುಮ್ನೆರೆ, ಭಾಗ್ಯದ ಲಕ್ಷ್ಮಿ ಸುಮ್ನಿರಮ್ಮ, ನಮ್ಮಮ್ಮ ನೀನು ಭಾಗ್ಯದ ಲಕ್ಷ್ಮಿ ಸುಮ್ನಿರಮ್ಮ. ಅಯ್ಯಯ್ಯ ಇದ್ರ ಹುಚ್ಚು ಹುಡುಗಿ ತಂದೆ. ಅರಿ ನಡೀರಿ ನೀವು ಮುಂದೆ ಹಂಗ ನಡೀರಿ. ಹಂಗಮ್ಮ ಏನ್ ತಿಂತೀಯ ಲಕ್ಷ್ಮಿ ಹೊಟ್ಟಿಗೆ ಏನ್ ತಿಂತಿಲೆ? ಮನವಲ್ಲೇ ಒಂದು ಕ್ವಿಂಟಲ್ ಅದಿನ ಇವ. ನಾನು ಹಗರ ಎತ್ತಡಿ ಅಂತಂದೆ ನೆಗಿ ಹಿಂಗ ಹಂಗ ಹಿಡ್ಕೊಂಡ್ರ ನೋಡ್ತೀಯ ಆನೆಗೆ ಹೋಗೋರು ಒಂದು ಕ್ವಿಂಟಲ್ ಇದ್ದಪ್ಪ ಇವ. ಎಡಕೈಲಿಗ ಬಾಗ 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 ಬಾ ತಿಂದ್ರ ಮತ್ತೇನಕತಿ. ಒಂದು ಹಾರೆ ಬಾಗಡಲ್ಲ ಬಕ್ಷಿ ಮಾಡಂಗಿಲ್ಲ. ತಿನ್ನದೆ ಅಡ್ಡಾಡದೆ ಅದೊಂದು ನಿಮ್ಮವ್ವ ಚಲೋ ಐತಿ ಅಡಿಗೆ ಮನ್ಯಾಗ ನಿಮ್ಗ ಕುಚ್ಚಿ ಕೊಡಾಕ. ನಡಿ ನಡಿ ನಗು ನಡಿ, ಬರ ನಡಿ. ಮತ್ತಿನ ಬಾಯಿ ಕಡ್ದೆ ಜಿಗದ ತಪ್ಪಿಸ್ಕೊಂಡು ಹೋದ್ರು ಓದ್ಲಾ ಹೇಳಕ್ ಬರಂಗಿಲ್ಲ. ತಡೀರಿ ತಗ ನೆಗಿವಿ ನನ್ನ ಕೈಯಲ್ಲಿ ನುಯ್ಯಾಕತೈತಿ. ನೀವು ಒಬ್ರ ತಗ ಹೋಗು ಮಾರಯ್ಯ, ಮತ್ತೆ ಯಾರ ಬಂದು ಇಂದಾರ ನಡಿ ಹಂಗ ನಡಿ. ನಿಮ್ಮ ಒಬ್ಬಕ್ಕೆ ಸಮ್ನ ಕುಂದ್ರಂಗಿಲ್ಲ, ಏನು ಬೇಕಾದಲ್ಲಿ ಹಂಗ ಲುಟ್ಕೊ ಹಂಗ ಅಡ್ಡಾಡ್ದ ಅದಕ್ಕೆ ಹೇಳಾಕತ್ತಾನಿ. ನಡಿ ಬರ ನಡಿ. ಲಕ್ಷ್ಮಿ ಸುಮ್ನಿಲ್ವಾ, ಹೋಗಿ ನಿಂಗೆ ಡೈರಿ ಮಿಲ್ಕ್ ದೊಡ್ಡದು 100 ರೂಪಾಯಿದು ತಂದು ಕೊಡ್ತಾನೆ ಅಂತ. ಸುಮ್ನೀರ ಕೊಡಿಸ್ತಾನೆ ನಿಮ್ಮ ಮಾವ ಕೊಡಿಸ್ತಾನೆ. ಹುಟ್ಟಿದ ಮಗ್ಗ ಒಂದು ಹುಟ್ಟದಾಗಿಂದ ಒಂದು 8 ಚಾಕ್ಲೇಟ್ ಕೊಡ್ಸಿಲ್ಲ, ನಿನಗ 100 ರೂಪಾಯಿದು ಕೊಡಿಸ್ತಾನೆ. ಇವ ಬಾ ಲಕ್ಷ್ಮಿ ಬಾ ಸುಮ್ನೆ ಇರೇ. ಕುಮಾರ ಈ ಹುಡುಗಿ ಭಾಳ ನಾನು ಹಾರ್ಕೊಂಡಾಗತ್ತಿದೆ. ನಾಗು ಗಟ್ಟೆ ಹಿಡ್ಕೋಕಿನ ಹಿಡ್ಕೊಂಡಾನೆ, ಗಟ್ಟೆ ಹಿಡ್ಕೊಂಡಿಲ್ಲನೆ ನೋಡಿಲ್ಲ. ಬರ ನಡಿ ಹಿಂಗಾಚಿ ನಡಿ ಇತ್ಲಾಗಾಚಿ. ಮತ್ತು ನಿಮ್ಮವ್ವ ಎಲ್ಲಾರು ಬಂದಿದ್ದಾಳ ಅಂತ ನನಗೆ ಚಿಂತಿ. ನೀನೊಬ್ಬಕ್ಕೆ ವಜ್ಜದಾಳ ತಿನ್ನಂದ್ರೆ 4-5 ತಾಟ ಗಂಗಾಳ ಅನ್ನ ತಿಂತಿದಿ, 10-15 ರೊಟ್ಟಿ ತಿಂತಿದಿ. ಈ ಹುಡುಗಿನ ಸಣ್ಣ ಹುಡುಗಿನ ಯಾವಾಗವಲ್ಲ ನಿನಗೆ. ನಾಯನಾಗೂತಾನೆ ಬಿಡ ಬಾಯಿ ಗಟ್ಟಿ ಹಿಡ್ಕೊ ಅಂದ್ರೆ ಇಲ್ಲ ಕಡಿತಾಳ ಜಾಡ್ಸೋದು ಹೋಗಾಳ ಅಂತಂದು. ಈಗ ನೋಡಿ ಸುಮ್ಮನೆ ಕುಂತಿಲ್ಲ ಅದು ಬಗ್ಲಾಗ ಹುಡುಗಿ, ಸಣ್ಣ ಹುಡುಗಿ ಪಾಪದೆ. ಈಗ 10 ವರ್ಷ ಅದಕ್ಕೆ ನೀನೊಬ್ಬಕ್ಕೆ ಸುಮ್ಮನೆ ಮಕ್ಕವೇ ಲಕ್ಷ್ಮಿ, ಸುಮ್ಮನೆ ಮಕ್ಕವೇ. ಅಯ್ಯಯ್ಯ ಈ ಥರ ಐತ್ವ ಇದೆ. ಅಮಾಸೆ ಊಟ ತರಗತಿ ಮಾಡ್ತಾರೆ ನೋಡ. ಊಟದಾಗಾರ ನೋಡಿದ್ರೆ ಕರೋಗ ಇಲ್ಲಾಣಿದ್ದಂಗಿತ್ತೆ. ಈಗ ನೋಡ್ತೀಯ ಹಂಗ ಎಲ್ಲಾರ್ಕಿಂತ ಚಾಪ್ಟರ್ ಐತಿ. ಮುಂಗಲ್ಪಟ್ಟಿಗೆ ಕಟ್ಟೆ ಮಾತಾಡ್ತೈತಿ. ಇದಕ್ಕರ ಮತ್ತ ಏನ್ ಮಾಡ್ಲಿ ಇದ್ರೆ ಸುಮ್ಮನೆ ಕುತ್ವಲಿ ಲಕ್ಷ್ಮಿ ಕುತ್ಕೊಂತೀರ ನೆಲಕ್ಕೆ ಎತ್ತೋಗ್ತಾ ಹೋಗಿಲೆ. ಮತ್ತೆ ನೋಡ್ತಾ ಅದ್ರಾಗ ಬಾಯಿ ಗಟ್ಟೆ ಹಿಡ್ದಾನ, ಅದ್ರಾಗ ನಿಗಿರಾಡ್ತಾಳ ನೋಡ, ಬಾಯಿ ಬಿಗಿ ಹಿಡ್ದೆ. ಮತ್ತಾಕಿ ನಮ್ಮವ್ವ ಕೇಳಿಸ್ಕೊಂಡ ಬರ್ಬೇಕಲ್ಲ. ನಡಿ ಎಲ್ಲದ ಅಥವಾ ನಿಮ್ಮವ್ವ ಎಲ್ಲಿ ಹೋಗ್ಯಾಳ ಕಾಣುವಲ್ಲೆ. ಅವನ ಹಂಗ ನಿಗಿರಾಡ್ತಾಳ ನೋಡ. ನಡಿ ನಗವ ನಡಿ ಬರ ನಡಿ ಮತ್ತೆ ತಪ್ಪಿಸ್ಕೊಂಡಿರ ಆಕೆ.